ಉದ್ಘಾಟನೆ ಆಗೋದಕ್ಕಿಂತ ಮುಂಚೆನೇ ಜಿಲ್ಲಾ ಕೋರ್ಟ್ ಕಟ್ಟಡ ಸದ್ದು ಮಾಡ್ತಾ ಇದೆ. 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ನೂತನ ಕಟ್ಟಡ. ಕೋರ್ಟ್ ಕಟ್ಟಡದ ಒಳಗೆ ದೇವಸ್ಥಾನ ನಿರ್ಮಾಣಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ ಬಳಿ ಬಿಲ್ಡಿಂಗ್ ನಿರ್ಮಾಣ ಮಾಡಲಾಗಿದೆ. ಆದರೆ ಆ ಬಿಲ್ಡಿಂಗ್ ಒಳಗಡೆ ದೇವಸ್ಥಾನ ನಿರ್ಮಾಣಕ್ಕೆ ಪ್ರಗತಿಪರ ದಲಿತ ಸಂಘಟನೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಒಂದು ಧರ್ಮಕ್ಕೆ ನ್ಯಾಯಾಲಯ ಕಟ್ಟಡ ಸೀಮಿತವಾಗಬಾರದು, ಸರ್ವಧರ್ಮ ಎಲ್ಲರಿಗೂ ಸಮಾನವಾಗಿರಬೇಕು ಅನ್ನುವ ವಾದವನ್ನ ಮಂಡಿಸಿದ್ದಾರೆ. ದೇಗುಲ ನಿರ್ಮಾಣ ಆದ್ರೆ ದೊಡ್ಡ ಪ್ರತಿಭಟನೆ ಆಗೋದು ಗ್ಯಾರಂಟಿ. ಗಣಪತಿ ದೇವಸ್ಥಾನ ನಿರ್ಮಿಸದಂತೆ ದಲಿತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಜಿಲ್ಲಾ ಕೋರ್ಟ್ ಕಟ್ಟಡ ನಿರ್ಮಾಣ ಆಗಿದೆ. 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಆ ಕೋರ್ಟ್ ಕಟ್ಟಡದ ಒಳಗಡೆ ಗಣಪತಿ ದೇವಸ್ಥಾನವನ್ನ ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆದ್ರೆ ಇದಕ್ಕೆ ದಲಿತ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾವೆ. ಇದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಬಾರದು, ಸರ್ವ ಧರ್ಮೀಯರಿಗೆ ಸೀಮಿತವಾಗಬೇಕು. ಎಲ್ಲಾ ಧರ್ಮದವರು ಕೂಡ ಬರ್ತಾ ಇರ್ತಾರೆ. ಹಾಗಾಗಿ ಗಣಪತಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರೆ ಕೇವಲ ಒಂದು ಧರ್ಮಕ್ಕೆ ಅದು ಸೀಮಿತವಾಗುತ್ತೆ ಅನ್ನುವ ವಾದವನ್ನ ಮಂಡಿಸ್ತಾ ಇದ್ದಾರೆ ದಲಿತ ಸಂಘಟನೆಯವರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೂತನ ನ್ಯಾಯಾಲಯಗಳ ಸಂಕೀರ್ಣ ಕಟ್ಟಡ ಉದ್ಘಾಟನೆಗೂ ಮುನ್ನವೇ ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು. ಈಗಾಗಲೇ ಚಿಕ್ಕಮಗಳೂರು ನಗರದಿಂದ ದೂರ ಇದೆ ಅನ್ನೋದು ಸಾರ್ವಜನಿಕರಿಂದ ಸಾಕಷ್ಟು ಆಕ್ಷೇಪವೂ ಕೂಡ ವ್ಯಕ್ತ ಆಗ್ತಿರುವಂತದ್ದು. ಇದೀಗ ದಲಿತ ಸಂಘಟನೆಗಳು ಹಾಗೆಯೇ ಪ್ರಗತಿಪರ ಸಂಘಟನೆಗಳು ಕೂಡ ಒಂದು ಆಕ್ಷೇಪವನ್ನು ಕೂಡ ಎತ್ತುತ್ತಾ ಇರುವಂತದ್ದು. ಜಿಲ್ಲಾ ನ್ಯಾಯಾಲಯಗಳ ಸಂಕೀರ್ಣದ ಆವರಣದ ಒಳಗೆ ದೇವಸ್ಥಾನ ನಿರ್ಮಾಣ ಆಗ್ತಿರೋದ್ರ ಬಗ್ಗೆ ಈಗ ಸಾಕಷ್ಟು ಆಕ್ಷೇಪವೂ ಕೂಡ ವ್ಯಕ್ತ ಆಗ್ತಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ದಲಿತ ಸಂಘಟನೆಯ ಮುಖಂಡರು ಹಾಗೆಯೇ ಪ್ರಗತಿಪರ ಸಂಘಟನೆಯ ಮುಖಂಡರು ಕೂಡ ಇರುವಂತದ್ದು. ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಮೊದಲ ಆಕ್ಷೇಪ ಏನು? ಯಾಕಾಗಿ ಈ ಆಕ್ಷೇಪನ ಎತ್ತಿದ್ದೀರಾ? ಮೊದಲನೇದು ಏನಪ್ಪಾ ಅಂದ್ರೆ, ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸಂವಿಧಾನವೇ ಶ್ರೇಷ್ಠ. ಆ ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥ, ಸಂವಿಧಾನವನ್ನೇ ಅಪಮಾನ ಮಾಡುವಂತಹ ಕೃತ್ಯ ನಡೀತಿದೆ. ಹಾಗಾಗಿ ಅದನ್ನು ನಾವು ವಿರೋಧ ಮಾಡ್ತೀವಿ. ಕೇವಲ ನಮಗೆ ಗಣಪತಿ ಅಥವಾ ಮತ್ತೊಂದು ಮಗದೊಂದಕ್ಕೆ ನಾವು ವಿರೋಧಿಗಳಲ್ಲ. ಸಾರ್ವಜನಿಕರ ಸ್ಥಳದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನದ ಪ್ರಕಾರ, ಸಂದೇಶದ ಪ್ರಕಾರ ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಧರ್ಮ ಮತ್ತು ಒಂದು ಜಾತಿಗೆ ಸೀಮಿತವಾದಂತಹ ಯಾವುದೇ ಚಟುವಟಿಕೆಗಳಾಗಲಿ ನಡೆಸಬಾರದು ಅನ್ನೋದು ಈಗಾಗಲೇ ನಮಗೆ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥದ್ದು. ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲ ಕಚೇರಿಗಳಲ್ಲಿ ಈಗ ಹೊಸದಾಗಿ ನಿರ್ಮಾಣ ಆಗ್ತಿರ್ತಕ್ಕಂಥ ನ್ಯಾಯಾಲಯದ ಮುಂಭಾಗದಲ್ಲಿ ಒಂದು ಗಣೇಶನ ವಿಗ್ರಹ ಕೂರಿಸ್ತೀವಿ ಅನ್ನೋದು ಈಗಾಗಲೇ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಈಗ ಸಮತಟ್ಟ ಮಾಡಿದ್ದಾರೆ. ಅದನ್ನ ನಾವು ವಿರೋಧ ಮಾಡ್ತಿದ್ವಿ. ಅಲ್ಲಿ ಎಲ್ಲರೂ ಬಂದು ಹೋಗ್ತಕ್ಕಂಥದ್ದು, ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಜಾಗ. ಅಲ್ಲಿ ಕ್ರೈಸ್ತ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಬೌದ್ಧಿಷ್ಟ ಆಗಿರಲಿ, ಹಿಂದೂ ಆಗಿರಲಿ, ಎಲ್ಲರಿಗೂ ತೀರ್ಮಾನ ಕೊಡ್ತಕ್ಕಂಥ ಸ್ಥಳ. ಮತ್ತೆ ದೇವಾಲಯಗಳ ಸಮಸ್ಯೆಗಳನ್ನೇ ಪರಿಹಾರ ಮಾಡತಕ್ಕಂಥ ನ್ಯಾಯಾಲಯ. ಹಾಗಾಗಿ ಆ ನ್ಯಾಯಾಲಯದಲ್ಲಿ, ಆ ಕೋರ್ಟ್ ಅಲ್ಲಿ ಯಾವುದೇ ತರ ಬೇರೆ ಒಂದು ಧರ್ಮಕ್ಕೆ ಸೀಮಿತವಾದಂತಹ ಚಟುವಟಿಕೆಗಳು ನಡೀಬಾರದು. ಹಾಲಿ ಕೋರ್ಟ್ ಅಲ್ಲೂ ಕೂಡ ಆವರಣದ ಒಳಗೆ, ಹಾಲಿ ಕೋರ್ಟ್ನ ಆವರಣದ ಒಳಗೂ ಕೂಡ ದೇವಸ್ಥಾನ ಇರುವಂತದ್ದು. ಈಗ ನೂತನ ಕಟ್ಟಡದಲ್ಲೂ ಕೂಡ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸರ್, ಅಲ್ಲಿ ಇರೋದು ಕೂಡ ಅದು ವೈಜ್ಞಾನಿಕ ಅಲ್ಲ. ಅದು ಒಂದೇ ಧರ್ಮ ಭಾರತ ದೇಶದಲ್ಲಿ ಇಲ್ಲ. ಭಾರತ ದೇಶ ಸರ್ವಧರ್ಮ, ಸರ್ವ ಜಾತಿಯನ್ನೊಳಗೊಂಡಂತ ಎಲ್ಲಾ ಪ್ರಕಾರದ ಜನರು ವಾಸ ಮಾಡೋದ್ರಿಂದ ಇಲ್ಲಿ ಇದು ಎಲ್ಲರಿಗೂ ಬದುಕುವಂತ ವ್ಯವಸ್ಥೆ ಇರಬೇಕು. ಅದು ಈಗಾಗಲೇ ನಮ್ಮ ಗೆಳೆಯರು ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತ ದೇಶದ ಆಗಿರೋದ್ರಿಂದ ಈಗ ಇರೋದನ್ನು ಕೂಡ ತೆರವು ಮಾಡಬೇಕು. ಅಲ್ಲಿ ಎಲ್ಲರೂ ಇರೋದ್ರಿಂದ ಈಗ ಎಲ್ಲಾ ಜಾತಿಯ ಇವರಿದ್ದಾರೆ, ಯಾರು ಜಡ್ಜ್ಗಳಿದ್ದಾರೆ, ನ್ಯಾಯ ಕೊಡುವಾಗ ಒಂದೇ ಜಾತಿ ಕೊಡಲ್ಲ. ಸೊ ಇಲ್ಲೇನಾಗ್ತದೆ, ಬರೀ ಹಿಂದೂಗಳಿಗೆ ಕೊಡೋ ತರ ಬರೀ ಗಣೇಶನ ಅಥವಾ ಶಿವನ ಬೇರೆ ಈ ತರ ಮಾಡೋದು ಅವೈಜ್ಞಾನಿಕ. ಇದು ವೈಜ್ಞಾನಿಕವಾಗಿ ಯಾವುದೇ ಏನು ಒಂದೇ ಧರ್ಮಕ್ಕೆ ಒತ್ತು ಕೊಡುವಂತ ವ್ಯವಸ್ಥೆ ಇದಾಗಬಾರದು. ಈಗಾಗಲೇ ಎಲ್ಲಾ ಜಾತಿಯವರು ಕೂಡ ಜೈಲಲ್ಲಿದ್ದಾರೆ ಅನ್ಯಾಯದ ವಿಚಾರದಲ್ಲಿ. ಹಾಗಾಗಿ ಬರೀ ಒಂದೇ ಜಾತಿಯವರಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಅದು ಯಾವುದೇ ಧರ್ಮದ ಇದು ಇಡೀ ಸರ್ಕಾರಿ ಏನು ಕಚೇರಿಗಳಿದಾವೆ, ಕೋರ್ಟು ಹಾಗೂ ಕಚೇರಿಗಳಲ್ಲಿ ಇರಬಾರ್ದು ಅನ್ನೋದು ನಮ್ಮ ಆಗ್ರಹ. ಬಹುಸಂಖ್ಯಾತರು ಕೇಳ್ತಾರೆ, ನಾವು ಅಲ್ಪಸಂಖ್ಯಾತರು ಕೇಳೋದಕ್ಕೆ ಏನು ಉತ್ತರ ಕೊಡ್ತಾರೆ? ಅಲ್ಪಸಂಖ್ಯಾತರು ನಾವು ಕೇಳ್ತೀವಿ, ನಮ್ದು ಒಂದು ಧರ್ಮದ ಇಡೀ, ನಾವು ಅಲ್ಲಿ ನ್ಯಾಯ ಕೇಳಬೇಕಾಗಿದೆ ಅಂತ ಕೇಳ್ತೀವಿ. ಅವಾಗ ನ್ಯಾಯಾಲಯ ಏನು ಉತ್ತರ ಕೊಡುತ್ತೆ? ಇದಕ್ಕೆ ನ್ಯಾಯಾಲಯನೇ ಉತ್ತರ ಕೊಡಬೇಕಾದಂತ ಪ್ರಶ್ನೆ ಇದಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಮಾಡೋದು ನ್ಯಾಯಾಲಯಕ್ಕೆ ಘನತೆ ತರುವಂತದ್ದಲ್ಲ, ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಸಂವಿಧಾನ ವ್ಯವಸ್ಥೆಗೆ ಇದು ತಕ್ಕುದಾದದ್ದಲ್ಲ. ಆ ಕಾರಣದಿಂದ ನಾವು ಹೇಳ್ತಾ ಇರೋದೇನು ಅಂತಂದ್ರೆ, ನ್ಯಾಯಾಲಯದಲ್ಲಿ ಯಾವುದೇ ಧರ್ಮಕ್ಕೆ ಸೀಮಿತವಾದಂತ ಅಥವಾ ಒಂದು ವರ್ಗನ ಪ್ರತಿನಿಧಿಸುವಂತ ಯಾವುದೇ ಚಟುವಟಿಕೆಗಳು ನ್ಯಾಯಾಲಯದ ಆವರಣದಲ್ಲಿ ಇರಬಾರದು ಅನ್ನೋದು ನಮ್ಮ ಒತ್ತಾಯ. ಇದಿಷ್ಟು ದಲಿತ ಸಂಘಟನೆ ಹಾಗೆಯೇ ಪ್ರಗತಿಪರ ಸಂಘಟನೆಯ ಮುಖಂಡರ ಅಭಿಪ್ರಾಯವಾಗಿರುವಂತದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.